ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವ್ರ ಮೇಲೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಶಾಸಕರ ಜೊತೆ ಸುರ್ಜೇವಾಲಾ ಅವರ ಮೀಟಿಂಗ್ ಸಾಕಷ್ಟು ಮಹತ್ವನ ಪಡ್ಕೊಂಡಿತ್ತು. ನೀವು ಏನು ಅಭಿಪ್ರಾಯ ತಿಳಿಸಿದ್ರಿ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಸರ್? ಸರ್, ಏನಿಲ್ಲ, ಅವರು 4 ಪ್ರಶ್ನೆಗಳನ್ನ ಕೇಳಿದ್ರು. ಒಂದು ಪಕ್ಷದ ಸಂಘಟನೆ ಬಗ್ಗೆ ಕೇಳಿದ್ರು, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೇವೆ. ಅಭಿವೃದ್ಧಿ ವಿಚಾರ ಕೇಳಿದ್ರು, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೇವೆ. ನಾಮಿನೇಷನ್ಸ್ ಕೇಳಿದ್ರು, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೇವೆ. ಪಾರ್ಟಿ ಆಫೀಸ್ ಬಗ್ಗೆ ಏನು ಕ್ರಮ ತಗೊಂಡಿದ್ದಾರೆ ಅಂತೇಳಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟು ರಾಜಕೀಯ ಚರ್ಚೆ ಏನು ಕೂಡ ಆಗಿಲ್ಲ. ಸರ್, ಈಗ ಸುರ್ಜೇವಾಲಾರ ಭೇಟಿ ಬಳಿಕ ಒಂದಷ್ಟು ರಾಜಕೀಯ ಚರ್ಚೆಗಳು ಜಾಸ್ತಿ ಆಗ್ತಿದೆ. ಮುಖ್ಯಮಂತ್ರಿ ಬದಲಾವಣೆ, ಪವರ್ ಶೇರಿಂಗ್ ಅಂತ ಅದೇ ವಿಚಾರವಾಗಿ ಪುಷ್ಟಿ ಕೊಡೋ ನೀವು ಒಂದು ಹೇಳಿಕೆ ಕೊಟ್ಟಿದ್ರಿ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ. ಆ ಒಂದು ನಿಮ್ಮ ಮಾತಿ ಭದ್ರ ಆಗಿದ್ದೀರಾ? ಈಗ ಅಧ್ಯಕ್ಷರು ನಮ್ಗೆಲ್ಲರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ, ಯಾರು ಕೂಡ ವಿಚಾರ ಮಾತಾಡಬಾರ್ದು ಅಂತೇಳಿ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತಿಂದ ನಾವು ನಮ್ಮ ಮಾತುಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಅಲ್ಲ, ಮೊನ್ನೆ ಆಡಿದ ಮಾತಿಗೆ ನೀವು ಭದ್ರ ಆಗಿದ್ರಿ. ಈಗ ನೋಟಿಸ್ ಕೊಡ್ತೀವಿ ಅಂದ್ಮೇಲೆ ನಮ್ಮನೇನು ಪಕ್ಷದಿಂದ ಆಚೆ ಹಾಕ್ಸ್ಬೇಕು ಅಂತ ಮಾಡಿದ್ದೀರಾ ನೀವು? ಹೇಳ್ಬಿಟ್ಟು ಪುನಃ ಈಗ ನೋಟಿಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟವ್ರೆ. ಈಗ ನಾವು ಅದ್ರ ವಿಚಾರ ಬಿಟ್ಟು ಬೇರೆ ವಿಚಾರ ಚರ್ಚೆ ಮಾಡ್ತೀವಿ. ಬಾಲಕೃಷ್ಣ ಅವರು ಅಂದ್ರೆ ನೇರ ನಿಷ್ಠುರವಾದಿ ಅಂತ ನೋಟಿಸ್ಗೆಲ್ಲ ಹೇಳಿದ್ರಲ್ಲ, ಸತ್ಯ ಹೇಳ್ತಾರೆ, ವಿಚಾರಧಾರೆನ ಹೇಳ್ತಾರೆ ಅಂತ. ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಅವಧಿ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತೀರಾ, ಒಂದು ಗಮನ ತರ್ತೀರಾ ಅಂತ ಹೇಳಿ? ನೀವು ಟಿವಿ 9 ಅವ್ರ ಹೋಟೆಲ್ ನನ್ನ ಪಕ್ಷದಿಂದ ಆಚೆ ಹಾಕ್ಸ್ಬೇಕು ಅಂತ ಮಾಡಿದ್ದೀರಾ ನೀವು? ಇಲ್ಲ, ಆ ವಿಚಾರಗಳು ಯಾವುದು ಚರ್ಚೆನೂ ಆಗಲ್ಲ, ಚರ್ಚೆ ಆಗುವಂತ ಅವಶ್ಯಕತೆನೂ ಈಗ ಇಲ್ಲ. ಅಲ್ಲ, ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಿ ಅನ್ನೋ ಸ್ಟ್ಯಾಂಡಿಗೆ ನೀವು ಭದ್ರಾಗಿದ್ದೀರಾ ಅಂತ? ಎಷ್ಟು ಸರಿ ಹೇಳ್ಬೇಕು ಅದನ್ನ? 50 ಸರಿ ಹೇಳಿದಿನ ಮಾತನ್ನ. ಪುನಃ ಅದನ್ನ ಯಾಕೆ ಕೇಳ್ತೀರಾ ಪ್ರಶ್ನೆನ? ಅಲ್ಲ, ಅದು ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಬ್ರು 100 ಜನ ಶಾಸಕರಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ನಿಮ್ಮ ಶಾಸಕರು ಹೇಳ್ತಾರೆ 3 ತಿಂಗಳಲ್ಲಿ ಬದಲಾಗ್ತಾರೆ ಅಂತ ಹೇಳಿ. ಮಾಧ್ಯಮ ಚರ್ಚೆಗಳಷ್ಟೇ, ಪಕ್ಷದಲ್ಲಿ ಏನೋ ಚರ್ಚೆ ಆಯ್ತಾ ಇಲ್ಲ ಅದ್ರ ಬಗ್ಗೆ. ಈ ವಿಚಾರ ಏನು ಚರ್ಚೆಗೆ ಬರಲಿಲ್ಲ ಸರ್? ಅಂದ್ರೆ ಈ 4 ಪ್ರಶ್ನೆಗಳು ಹೊರತುಪಡಿಸಿ ಪವರ್ ಶೇರಿಂಗ್, ರಾಜ್ಯ ಬೆಳವಣಿಗೆ ಬಗ್ಗೆ ಚರ್ಚೆ ಬರಲಿಲ್ಲ? ಪೊಲಿಟಿಕಲ್ ಇಶ್ಯೂಸ್ ಏನು ಚರ್ಚೆ ಆಗಲಿಲ್ಲ. ಈಗ BR ಪಾಟೀಲ್ ಅವರು ರಾಜಕಾಗಿರೋ ಹಿರಿಯರು, ನೀವು ಆಗಲೇ ಹೇಳ್ತಾ ಇದ್ರಿ, ಅವರ ಒಂದಷ್ಟು ಸಮಸ್ಯೆಗಳು ಮತ್ತು ಅಸಮಾಧಾನವನ್ನು ಹೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕರೆದು ಈಗಾಗಲೇ ಮಾತಾಡಿದ್ದಾರೆ, ಆಲಿಸಿದ್ದಾರೆ, ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಡ್ತಾರೆ. ಒಂದಷ್ಟು ಕೆಲ ಸಚಿವರು ನಮಗೆ ಸರಿಯಾಗಿ ಪ್ರತಿಕ್ರಿಯೆನ ಕೊಡಲ್ಲ, ಸ್ಪಂದಿಸಲ್ಲ, ನಮ್ಮ ಲೆಟರ್ಗಳನ್ನ ತಗೊಂಡೋದ್ರೆ ಕೆಲಸಗಳು ಮಾಡ್ಕೊಳಲ್ಲ ಅಂತ ಹೇಳಿದ್ದಾರೆ. ಆ ವಿಚಾರ ನಿಮಗೇನಾರು ಆ ಥರದ್ದು ಗಮನಕ್ಕೆ ಬಂದಿದೆಯಾ, ಹೇಗೆ? ಕೆಲವು ಸಂದರ್ಭದಲ್ಲಿ ಆಗ್ತದೆ. ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ, ಅವರೆಲ್ಲ ಹಿರಿಯ ಸಚಿವರು, ಶಾಸಕರಿದ್ದಾರೆ, ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಮಂತ್ರಿಗಳಲ್ಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವರ ಮಾತು. ಏನೋ 4 ಪ್ರಶ್ನೆಗಳನ್ನ ಸುರ್ಜೇವಾಲಾ ಅವರು ಕೇಳಿದರೆ, ಅದನ್ನು ಹೊರತುಪಡಿಸಿ ರಾಜಕೀಯ ಚರ್ಚೆ ಯಾವುದೂ ಕೂಡ ನಡೆದಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ಅಂತ ವಿಚಾರ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡಿ ಅನ್ನೋ ಒಂದು ನನ್ನ ಹೇಳಿಕೆ ಇದೆ. ಆ ಒಂದು ನಾನು ಹೇಳಿಕೆಗೆ ಬದ್ಧನಾಗಿದ್ದೇನೆ. ಹಿರಿಯ ಶಾಸಕರು ಒಂದಷ್ಟು ಅಸಮಾಧಾನ ಮತ್ತು ಆರೋಪವನ್ನು ಏನು ಮಾಡಿದ್ದಾರೆ, ಅದಕ್ಕೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಪರಿಹಾರವನ್ನು ಒದಗಿಸಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು ಬಾಲಕೃಷ್ಣ ಅವರು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.